ಕೇವಲ 200 ರೂಪಾಯಿಗಾಗಿ ನಡೆಯಿತು ಒಂದು ಕೊಲೆ. ತಾಯಿಗೆ ಚಾಕು ಇರಿದಿದ್ದವನಿಂದ ಮತ್ತೊಂದು ಹೇಯ ಕೃತ್ಯ. ಕೇವಲ 200 ರೂಪಾಯಿಗಾಗಿ ಕೊಲೆ ನಡೆಯಿತು. ತಾಯಿಗೆ ಚಾಕು ಇರಿದಿದ್ದವನಿಂದ ಮತ್ತೊಂದು ಹೇಯ ಕೃತ್ಯ. ಸಾಲದ ಹಣ ಕೇಳಿದ್ದಕ್ಕೆ ಹೊಡೆದು ಕೊಲೆ ಮಾಡಿದ ಸೈಕೋ. ದೊಡ್ಡಬಳ್ಳಾಪುರದ ಅಪ್ಪ ಕಾರನಹಳ್ಳಿ ಗೇಟ್ ಬಳಿ ಘಟನೆ. ಕೇವಲ 200 ರೂಪಾಯಿಗೆ ಬಲಿಯಾಯಿತು ಒಂದು ಜೀವ. ಸಾಲ ಕೇಳಿದ್ದಕ್ಕೆ ದೊಣ್ಣೆಯಿಂದ ಮನಸೋ ಇಚ್ಛೆ ಹಲ್ಲೆ. 200 ರೂಪಾಯಿ ಕೊಟ್ಟಿದ್ದ ಮಂಜುನಾಥ್ ಕೊಲೆಯಾದ ದುರ್ದೈವಿ. 41 ವರ್ಷದ ಮುನಿರಾಜ್ ಕೊಲೆ ಮಾಡಿರುವ ಆರೋಪಿ. ಬೆಳಿಗ್ಗೆ ಟೀ ಕುಡಿಯಲು ಅಂಗಡಿ ಬಳಿ ಬಂದಿದ್ದ ಮುನಿರಾಜ್ ಮತ್ತೆ ಸಾಲದಲ್ಲಿ ಟೀ ಕೊಡುವಂತೆ ಮಂಜುನಾಥನನ್ನ ಕೇಳಿದ್ದ. ಹಳೆ ಸಾಲ ಕೊಡು ಎಂದು ಕೇಳಿದ್ದಕ್ಕೆ ಮಾತಿಗೆ ಮಾತು ಬೆಳೆದು ಗಲಾಟೆ ಆಯಿತು. ಮಂಜುನಾಥ್ ಕೊಲೆ ಮೇಲೆ ದೊಣ್ಣೆಯಿಂದ ತಲೆಗೆ ಮನಸೋ ಇಚ್ಛೆ ಹಲ್ಲೆ ಆಯಿತು. ಗಾಯಾಳುವನ್ನ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗಿತ್ತು. ಚಿಕಿತ್ಸೆ ಫಲಕಾರಿ ಆಗದೆ ನಿನ್ನೆ ಮಂಜುನಾಥ್ ಸಾವನ್ನಪ್ಪಿದ್ದಾರೆ. ಎಂತೆಂಥ ವಿಕೃತಿ ಮನಸ್ಸುಗಳಿರ್ತಾವೆ ನೋಡಿ. 200 ರೂಪಾಯಿ ಅಂತ ಅಂದರೆ ಟೀ ಸ್ಟಾಲಲ್ಲಿ ಡೈಲಿ ಟೀಯನ್ನು ಕುಡಿದು ಅಲ್ಲಿ ಸಾಲ ಆಗಿರುತ್ತೆ. ಈಗ ಒಂದು ಟೀ ಸ್ಟಾಲು ಅಂತ ಅಂದಾಗ ನಾವು ಗಮನಿಸ್ಬೋದು 200-300ಗೋಸ್ಕರ ದಿನ ಗೂಲಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅದೇ ಅವ್ರಿಗೆ ಲಾಭ. ಒಂದು ಟೀ ಸ್ಟಾಲು ಅಂತ ಅಂದಾಗ ಅಲ್ಲಿ ಎಷ್ಟು ಸಿಗುತ್ತೋ ಅದರಲ್ಲೇ ಅವರು ಜೀವನ ನಡೆಸ್ತಾ ಇರ್ತಾರೆ. ಅದರಲ್ಲೇ ಇವನು ಸಾಲ ಮಾಡಿ ಹಣ ಕೊಡು ಅಂತ ಕೇಳಿದ್ದಕ್ಕೆ ಮನಸೋ ಇಚ್ಛೆ ತಳಿಸಿ ಕೊಲೆ ಮಾಡಿದ್ದಾರೆ ಅಂತ ಅಂದರೆ 200 ರೂಪಾಯಿ ಕೂಡ 200 ರೂಪಾಯಿಗಾಗಿ ಅಷ್ಟು ಕೊಡುವಂಥ ಶಕ್ತಿ ಇಲ್ಲ ಅಂತ ಅಂದರು ಯಾಕೆ ಮಾಡಬೇಕು? ಅದನ್ನೇ ಕೊಡುವಂತ ಕೇಳಿದ್ದಕ್ಕೆ ಮನಸೋ ಇಚ್ಛೆ ಹಲ್ಲೆ ಮಾಡಿ ಕೊಲೆ ಆಗಿರುವಂಥದ್ದು. ಆಸ್ಪತ್ರೆಯಲ್ಲಿ ದಾಖಲಾಗಿರ್ತಾರೆ ಮಂಜುನಾಥ್. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರುವಂಥದ್ದು. ಏನಂದ್ರೆ ಅಲ್ಲಿ ಟೀ ಕುಡಿದು 200 ರೂಪಾಯಿ ಸಾಲ ಆಗಿತ್ತಂತೆ. ಟೀ ಕುಡಿಯೋಕ್ಕೆ ಸಿಗರೇಟ್ ಸೇದೋಕ್ಕೆ ಬಂದವ್ರೆ ತಿರ್ಗಾ. ಅದೇನು ಅಂತ ಗೊತ್ತಿಲ್ಲ. 200 ರೂಪಾಯಿ ಕೇಳಿದ್ದಕ್ಕೆ ಇವಾಗಳ್ದು ಬ್ಯಾಲೆನ್ಸ್ ಕೊಟ್ಬಿಟ್ಟು ಇವಾಗ ಮುಂದಕ್ಕೆ ತಗೊಳಪ್ಪ ಅಂತ ಹೇಳಿದ್ದಾರೆ. ನೀನು ಅದು ಹೆಂಗೆ ಅಂಗಡಿ ಮಾಡ್ತೀಯ? ನನ್ನೇ ಕಾಸು ಕೇಳ್ತೀಯ ನೀನು ಅದು ಹೆಂಗೆ ಅಂಗಡಿ ಮಾಡ್ತೀಯ ನೀನು ಅದು ಹೆಂಗೆ ಬದುಕ್ತೀಯ ನಾನು ನೋಡ್ತೀನಿ ಕಳ್ಳ ಅಂತೇಳಿ ನೀವು ಈ ಪ್ಲೀಸ್ತು ಸುಟ್ಟೋಗಿರೋ ಕೋಲಿ ಅಲ್ಲಿ ಬಿದ್ದಿದ್ದ ಸಹೋದರಿ ಪಕ್ಕದಲ್ಲಿ ಹಿಂದೆಯಿಂದ ಯಾಮಾರಿಸಿ ತಲೆಗೆ 3-4 ಏಟು ಹೊಡೆದಿದ್ದ ಮಕ್ಕೆ ಹೊಡೆದ್ಬಿಟ್ಟಿದ್ದಾರೆ. ನಾವಿಲ್ಲಿ ಆತಿದಂಗೆ ನಮಗೆ ಫೋನ್ ಬಂತು. ನಾವು ಓಡೋಗಿ VKRಗೆ ಕಳಿಸಿದ್ವಿ. ಆಂಬ್ಲೆನ್ಸಲ್ಲಿ VKRಗೆ ಆಗಲ್ಲ ಅಂದರು. ಫರ್ಷ ಹಾಸ್ಪಿಟ್ಲಿಗೆ ಕಳಿಸಿದ್ವಿ. ಇದು ನವಚೇತನ ಕಳಿಸಿದ್ವಿ. ಅಲ್ಲಾಗಲ್ಲ ಅಂದರು. ಫರ್ಷಾಗೆ ಅಡ್ಮಿಟ್ ಮಾಡಿದ್ವಿ. ಇಷ್ಟಾಗ್ತದೆ ಅಷ್ಟಾಗ್ತದೆ ಅಮೌಂಟ್ ಅಂದರು. ಜೀವ ಒಂದು ಉಳ್ಕೊಂಡ್ರೆ ಸಾಕು, ಏನೋ ಸಾಲ ಮಾಡಿ ತೀರ್ಸವ ಅಂತ ಹೇಳ್ಬಿಟ್ಟು ನಾವು ಪ್ಲ್ಯಾನ್ ಮಾಡಿದ್ವಿ. ಏನು ಮಾಡಿದ್ರು 6-7 ಲಕ್ಷ ರೂಪಾಯಿ ದುಡ್ಡು ಖರ್ಚಾಗಿದೆ. ಆ ಗಂಟು ಇಲ್ಲ ದುಡ್ಡು ಇಲ್ಲ ನಮಗೆ. ಮಕ್ಕಳಿಗೆ ಹೆಂಡ್ತಿಗೆ ಯಾರು ನೋಡ್ಕೊಳೋರಿಲ್ಲ. ಮೇಯ್ನು ನಮಗೆ ಜಮೀನು ಏನು ಇನ್ನೂ ಇಲ್ಲ. ಈಗ ಟೀ ಅಂಗಡಿ ಮಾಡ್ಕೊಂಡೆ ಅವ್ನು ಜೀವನ ಮಾಡ್ತಾ ಇದ್ದಿದ್ದು. ಸಾಲ ಕೇಳಿದ್ದಕ್ಕೆ ಮಾತ್ರ. ಅದು ಹಿನ್ನೆಲೆ ನಮಗೆ ಗೊತ್ತಿಲ್ಲ ಸರ್. ಏನು ನಾವು ನೋಡೇ ಇರಲಿಲ್ಲ. ನಾವು ಇಲ್ಲಿ ಟೋಲಾಗೂ ಇದ್ದೀವಿ, ಡ್ರೈವಿಂಗ್ ಫೀಲ್ಡಾಗೂ ಇದ್ದೀವಿ, ಎಲ್ಲದ್ರಾಗೂ ಇದ್ದೀವಿ. ಆದರೆ ಆ ವ್ಯಕ್ತಿ ನಾವು ನೋಡಿರಲಿಲ್ಲ. ನಾನು ಫಸ್ಟ್ ಇದೇ ಟೈಮ್ ನೋಡಿರೋದು. ಟೀ ಅಂಗಡಿ ಎಷ್ಟು ವರ್ಷದಿಂದ ಇಟ್ಕೊಂಡು? ಟೀ ಅಂಗಡಿ 2-2.5 ವರ್ಷದಿಂದ ಇದೆ. ಇಬ್ಬರು, ಒಂದು ಹೆಣ್ಣು ಒಂದು ಗಂಡು. ಕೊಲೆ ಆರೋಪಿ ಮುನಿರಾಜ್ಗಿದೆ ಕ್ರೈಮ್ ರೆಕಾರ್ಡ್. ಹೆತ್ತ ತಾಯಿಗೆ ಚಾಕು ಹಾಕಿದ್ದ ಪಾಪಿ ಮಗ ಮುನಿರಾಜ್. ಈ ಹಿಂದೆ ಹೆತ್ತ ತಾಯಿಗೆ ಚಾಕು ಹಾಕಿದ್ದ ಮುನಿರಾಜ್ ಬೇಲ್ ಮೇಲೆ ಹೊರಗೆ ಬಂದು ಈಗ ಕೊಲೆ ಕೇಸ್ನಲ್ಲಿ ಲಾಕ್. ದೊಡ್ಡ ಬೆಳವಂಗಲ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಸದ್ಯ ಆರೋಪಿಯನ್ನ ವಶಕ್ಕೆ ಪಡೆದಿರುವಂತಹ ಪೊಲೀಸರು ಯಾಕೆ ಮನಸ್ಸು ಅಷ್ಟು ವಿಕೃತಿ ಆಗುತ್ತೆ ಅಂತ ಅಂದರೆ 200 ರೂಪಾಯಿಗೆ ಕೊಲೆ ಮಾಡಿಬಿಟ್ಟಿದ್ದಾನ ಅಂತ ಅಂದರೆ ಹೆತ್ತ ತಾಯಿಗೆ ಬಿಟ್ಟಿಲ್ಲ. ಅವನು ಹೆತ್ತ ತಾಯಿಯನ್ನೇ ಚಾಕು ಇರೋದು ಕೊಲೆ ಮಾಡಿದ್ದಾನೆ. ಆ ಒಂದು ಕೇಸಲ್ಲಿ ಜೈಲು ಸೇರಿದ್ದ, ಮತ್ತೆ ಬೇಲ್ ಮೇಲೆ ಹೊರಗಡೆ ಬಂದಿದ್ದ. ಯಾರು ಬೇಲ್ ಕೊಡಿಸಿದ್ರೋ ಈ ಮನುಷ್ಯನಿಗೆ, ಹೆತ್ತ ತಾಯಿಯನ್ನೇ ಕೊಂದು ಜೈಲಿಗೆ ಹೋದಂಥವನು. ಇನ್ನು ಬೇರೆ ವ್ಯಕ್ತಿ ಅಂತ ಅಂದರೆ ಯಾವುದೇ ರೀತಿ ಅಂತ ಡಿಫ್ರೆನ್ಸ್ ಬೀಳಲ್ಲ. ಒಂದು ಕೊಲೆ ಅಂತ ಅಂದರೆ ಸಹಜವಾಗಿ ಹೋಗ್ಬಿಟ್ಟಿರುತ್ತೆ. ಅಷ್ಟು ವಿಕೃತಿ ಮನಸ್ಥಿತಿ. ಈಗ ಮತ್ತೆ ಕೊಲೆ ಕೇಸಲ್ಲಿ ಲಾಕ್ ಆಗಿದ್ದಾನೆ. 200 ರೂಪಾಯಿ ಟೀಗೆ ಅಂತ ಹೋಗಿರ್ತಾನೆ. ಟೀಯಲ್ಲಿ ಸಾಲ ಆಗಿರುತ್ತೆ. ಆ ಸಾಲವನ್ನು ಕೇಳಿದ್ದಕ್ಕೆ ಆಗಿರುವಂತಹ ಕೊಲೆ.